ಇವತ್ತು ಕೇಂದ್ರೀಯ ಮಂತ್ರಿಗಳಾಗಿರ್ತಕ್ಕಂಥ ರಾಮದಾಸ್ ಅಥವಾಲೆ ಅವರು ಇವತ್ತು ಕಲಬುರಗಿನಲ್ಲಿ ಆಗಮಿಸಿದ್ದಕ್ಕೆ ಈ ಒಂದು ಪಂಡಿತ್ ರಂಗಮಂದಿರದಲ್ಲಿ ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರಿಗೆ ಎಲ್ಲ ಬೇರೆ ಬೇರೆ ಸಮಾಜದವರಿಂದ ಸನ್ಮಾನಿಸಲಾಯಿತು. ಅದೇ ರೀತಿ ನಮ್ಮ ರಾಜಸ್ಥಾನ್ ಸಮಾಜದ ಅಸಲಾರಾಮ್ ಪಟೇಲ್, ನಾನು ನರ್ಸಿಂಗ್ ಪಟೇಲ್, ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರು, ಮತ್ತು ನಮ್ಮ ಇಲ್ಲಿನ ವ್ಯಾಪಾರಸ್ಥರು ಓಲಾರಾಮ್ ಪಟೇಲ್ ಅವರು ಇಲ್ಲಿ ಆಗಮಿಸಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ತಮ್ಮನ್ನ ರಾಷ್ಟ್ರೀಯ ಅಧ್ಯಕ್ಷರು ರಾಮದಾಸ್ ಅಥವಾಲೆ ಅವರು ಏನಿದ್ದಾರೆ ಅವರು ಇಡೀ ಎಲ್ಲ ಸಮಾಜದವರಿಗೆ ಬರೀ ಮಹಾರಾಷ್ಟ್ರ ಅವರೇ ಅಷ್ಟೇ ಅಲ್ಲ 28 ರಾಜ್ಯಗಳಲ್ಲಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸರ್ವ ಸಮುದಾಯಕ್ಕಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ರಾಜಸ್ಥಾನದಲ್ಲಿ ಕೂಡ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಅಲ್ಲಿ ಟೀಮ್ ಇದೆ, ಅಲ್ಲಿ ಕೂಡ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಮತ್ತು ನಾನು ರಾಜಸ್ಥಾನದ ಮೂಲ ನಿವಾಸಿಯಾಗಿ ಬೆಂಗಳೂರಿನಲ್ಲಿ ಸುಮಾರು 42 ವರ್ಷದಿಂದ ಮತ್ತು 96ರಿಂದ ನಾನು ಮಾನ್ಯ ರಾಮದಾಸ್ ಅಥವಾಲೆ ಅವ್ರ ಜೊತೆಗಿದ್ದು ಈ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಏನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದನ್ನು ನಾನು ಒಪ್ಪಿ ನಮ್ಮ ಸಮುದಾಯ ಕೂಡ OBCನಲ್ಲಿ ಬರುತ್ತೆ. ಅವರು ಕೂಡ ರಾಮದಾಸ್ ಅಥವಾಲೆ ಅವರ ಈ ಒಂದು ಕಾರ್ಯಕ್ರಮ ಮತ್ತು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾದ ಉದ್ದೇಶವನ್ನು ಅವರು ಕೂಡ ಸಪೋರ್ಟ್ ತಗೊಂಡು ನಮ್ಮ ಜೊತೆಗೆ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಜೊತೆಗೆ ರಾಮದಾಸ್ ಅಥವಾಲೆ ಅವರಿಗೆ ಬೆಂಬಲವಾಗಿ ಇವತ್ತು ಗುಲ್ಬರ್ಗದಲ್ಲಿ ಬಂದಿದ್ದಕ್ಕೆ ಅವರಿಗೆ ಇವರಿಂದ ರಾಜಸ್ಥಾನಿ ಬೆಟ್ಟದಿಂದ ಸನ್ಮಾನ ಇಲ್ಲ ಮಾಡೋರು ಆರೋಪ ಮಾಡ್ತಾರೆ. ಅಂದರೆ ನಾನು 96ರಿಂದ ಮೂಲದ ರಾಜಸ್ಥಾನದಲ್ಲಿ ಹುಟ್ಟಿ 82ರಲ್ಲಿ ನಾನು ಕರ್ನಾಟಕದಲ್ಲಿ ಬಂದು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ನಾನು OBC ವರ್ಗದಲ್ಲಿ ಪಟೇಲ್ ಸಮುದಾಯದಲ್ಲಿ ಬರ್ತೀನಿ. ಇವತ್ತು ಕೂಡ ನನ್ನ ಹೆಸರು ನರ್ಸಿಂಗ್ ಪಟೇಲ್ ಇದೆ. ನಾನು ಏನು ಬೇರೆ ಹೆಸರು ಬದಲಾವಣೆ ಮಾಡಿ ನಾನು ಏನು ಈ ಸಮುದಾಯ ಜೊತೆಗೆ ಅವ್ರ ಜೊತೆ ಕೆಲಸ ಮಾಡ್ತಾ ಇಲ್ಲ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಟಾರ್ಟ್ ಮಾಡಿರ್ತಕ್ಕಂಥ ಸಮತಾ ಸೇನೆ ದಳದ ರಾಷ್ಟ್ರೀಯ ಒಂದು ಸಚಿವರಾಗಿ ಕೂಡ ನಾನು ಇವತ್ತು ಕೂಡ ಸೇವೆ ನೀಡ್ತಾ ಇದ್ದೀನಿ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ ಏನು ಸಂಸ್ಥೆಗಳು ಇದ್ದಾವೆ ಸಾಮಾಜಿಕವಾಗಿ ಸಮತಾ ಸೇನೆ ದಳ, ಅದರಲ್ಲಿ ಕೂಡ ರಾಷ್ಟ್ರ ಮಟ್ಟದಲ್ಲಿ ಸುಮಾರು ನಾನು 98ರಿಂದ ಸೇವೆ ನೀಡ್ಕೊಂಡು ಬರ್ತಾ ಇದ್ದೀನಿ. ರಾಷ್ಟ್ರ ಮಟ್ಟದಲ್ಲಿ ಮುಂಬೈ ಆಗ್ಬೋದು, ಪೂರ್ಣ ಆಗ್ಬೋದು, ಮತ್ತು ಪಂಜಾಬ್ ಆಗ್ಬೋದು, ಎಲ್ಲ ರಾಷ್ಟ್ರೀಯ ಕಾರ್ಯಕಾರಿಣದಲ್ಲಿ ನಾನು ಸೇವೆ ನೀಡಿದ್ದೀನಿ. ನನಗೆ ಯಾವುದೋ ಆ ಥರ ಆರೋಪ, ಆ ಥರ ಅಸಮಾನತೆ, ಆ ಥರ ಒಂದು ಆ ಸಮುದಾಯದಲ್ಲಿ ಕಾಣಲಿಲ್ಲ. ನಾನು ಗೌರವದಿಂದ ಈ ಸಮುದಾಯದ ಜೊತೆಗೆ ಸೇವೆ ನೀಡ್ತಾ ಇದ್ದೀನಿ. ಮತ್ತು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದಂಥ ರಾಜಕೀಯ ಪಕ್ಷ, ಆ ಪಕ್ಷದಿಂದ ನಾನು ವ್ಯಾಪಾರಸ್ಥರಾಗಿ ಇದ್ದರೂ ಕೂಡ ನಾನು 96ರಿಂದ ಅಥವಾಲೆ ಅವ್ರ ಜೊತೆಗಿದ್ದಾಗ ಅವ್ರು ಮಾಡ್ತಾ ಇರೋದು ಕೆಲಸ ನೋಡಿ, ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾದ ಸಿದ್ಧಾಂತ ನೋಡಿ, ಇಂಥ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರತಕ್ಕಂಥ ಪಾರ್ಟಿ ಈ ದೇಶದಲ್ಲಿ ಉಳಿಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಜಕೀಯ ಚಿಂತನೆ ಅಂದರೆ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಮೂಲಕ ಮಾತ್ರ ಬರಲಿಕ್ಕೆ ಸಾಧ್ಯ ಆಗ್ತದೆ. ಭಾರತ ದೇಶಕ್ಕೆ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಸಂವಿಧಾನದ ಅಡಿಯಲ್ಲಿ ಏನಿದೆ ಅಂಥ ಪಕ್ಷ ಇವತ್ತು ನಮ್ಮ ದೇಶಕ್ಕೆ ಬೇಕಾಗಿದೆ. ಆವಾಗ ನಮ್ಮ ದೇಶ ಉಳಿತದೆ, ದೇಶ ಸಂವಿಧಾನ ಉಳಿತದೆ, ದೇಶ ಮುಂದುವರಿತದೆ. ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾದ ನಾಯಕತ್ವದಲ್ಲಿ ರಾಮದಾಸ್ ಅಥವಾಲೆ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿನಲ್ಲಿ ಹಲವಾರು ಲೀಡರ್ಗಳು ಇದ್ದಾರೆ. ಅಂದರೆ ರಾಮದಾಸ್ ಅಥವಾಲೆ ಅವರು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಇಡೀ ದೇಶದಲ್ಲಿ 24 ಗಂಟೆ ಈ ಒಂದು ದಿನಾನು ಅವರು ರೆಸ್ಟ್ ಮಾಡದೆ ಈ ಕೆಳಗೆ ಸಮುದಾಯದಲ್ಲಿ ಮತ್ತು ಇವಾಗ ಅವ್ರ ಕೆಲಸ ನೋಡಿಕೊಂಡು ಮೋದಿ ಅವರು ಏನು ಒಳ್ಳೆ ಕೆಲಸ ಏನು ಮಾಡ್ಕೊಳ್ತಾರೆ ಅದಕ್ಕೆ ಕೂಡ ರಾಮದಾಸ್ ಅಥವಾಲೆ ಅವರು ಸಮಾಜದ ಹಿತದೃಷ್ಟಿಯಿಂದ ಅವರಿಗೆ ಒಂದು ಸರತದ ಮೇಲೆ ಒಳ್ಳೆ ಕೆಲಸದಕ್ಕೆ ಸಂವಿಧಾನದ ಅಡಿಯಲ್ಲಿ ಏನು ಕೆಲಸ ಮಾಡ್ತಾರೆ ಅಲ್ಲಿವರೆಗೆ ಅವ್ರಿಗೆ ಸಪೋರ್ಟ್ ಇದೆ ಅಂತ. ಜೊತೆಗೆ ಸಮಾಜದ ಒಳ್ಳೆಗಾಗಿ ಅವರಿಗೆ 3ನೇ ಟರ್ಮು ಸಾಮಾಜಿಕ ಕಲ್ಯಾಣ ಇಲಾಖೆ ಕೇಂದ್ರ ಸಚಿವರಿಗೆ ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕೆ ಇಡೀ ಸಮುದಾಯಕ್ಕೆ ಒಳ್ಳೆಯದಾಗ್ತಾ ಇದೆ. ಬರೀ SC STಗೆ ಮಾತ್ರ ಅಲ್ಲ, ಹಿಂದುಳಿದ ವರ್ಗಗಳಿಗೆ ಮಾತ್ರ ಅಲ್ಲ, ಬೇರೆ ಸಾಮಾಜಿಕ ಸಮುದಾಯಗಳು ಕೂಡ EWS ಜನಾಂಗ ಏನಿದ್ದಾರೆ ಅವರಿಗೆ ಕೂಡ ವಾಜಪೇಯಿ ಅವರು ಏನಿದ್ರು ಆ ಸರ್ಕಾರದ ಅಡಿಯಲ್ಲಿ ಕೂಡ ಅವರು ಡಿಮಾಂಡ್ ಮಾಡಿದ್ರು. ಸಂಸತ್ ಸದಸ್ಯರು ಇರುವಾಗ ಹಿಂದುಳಿದ ವರ್ಗ ಏನಿದ್ದಾರೆ, ಸಾಮಾನ್ಯ ಮೇಲ್ವರ್ಗ ಏನಿದ್ದಾರೆ ಅವರು ಕೂಡ ಹಿಂದುಳಿದ ವರ್ಗ ಅವ್ರಿಗೆ ಕಡಿಮೆ ಆದಾಯ ಅವ್ರಿಗೆ ಮೀಸಲಾತಿ ಸಿಕ್ಬೇಕಂತೇಳಿ ಅವರು ಡಿಮಾಂಡ್ ಮೂಲಕ ಈಗ ಅವ್ರಿಗೆ 10% ಆ ಮೀಸಲಾತಿ ಸಿಕ್ಕಿದೆ. ಅದಕ್ಕೆ ಅವರು ಒಂದು ಜಾತಿಗೆ ಸೀಮಿತವಾಗಿ ಅಲ್ಲ, ಇದು ದೊಡ್ಡ ಉದಾಹರಣೆ ನಾನು ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ನಾನು 3 ಸಲ ಬೆಂಗಳೂರಿನಲ್ಲಿ 2004, 2008, 2013ರಲ್ಲಿ ವಿಧಾನಸಭಾ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. 2010ರಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಒಂದು ಸದಸ್ಯರ ಈ ಚುನಾವಣೆ ಕೂಡ ನಾನು ಸ್ಪರ್ಧೆ ಮಾಡಿದ್ದೀನಿ. ನಮಗೆ ಗೆಲುವು ಸಿಗ್ಲಿಲ್ಲ, ಅದು ನಮಗೆ ಯಾವುದೂ ಚಿಂತೆ ಇಲ್ಲ. ಯಾಕಂದ್ರೆ ನಾವು
ಹೋರಾಟಗಾರ ಯಾವತ್ತು ಈ ರಾಜಕೀಯ ಗೆಲುವಂತ ಸಿಕ್ಕೋದಿಲ್ಲ. ಹೋರಾಟದಿಂದಾನೇ ಅವ್ರಿಗೆ ಅಧಿಕಾರ ಪಡೆಯೋದು ಸಾಧ್ಯ ಇದೆ. ನಮ್ದು ಯಾವುದೇ ಪಕ್ಷ ಅಧಿಕಾರದಲ್ಲಿ ಇಲ್ಲ ಅಂದ್ರೂ ಕೂಡ ನಾವು ಅಧಿಕಾರಕ್ಕಿಂತ ಹೆಚ್ಚು ಕೆಲಸ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮಾಡುತ್ತೆ, ನಮ್ಮ ರಾಮದಾಸ್ ಅತ್ವಾಲೆ ಅವರು ಮಾಡ್ತಾರೆ. ನಮ್ಮ ಪಕ್ಷ ಯಾವುದೋ ಅಧಿಕಾರ ಇರೋರ್ಕ್ಕಿಂತಾನೆ ಅಧಿಕಾರ ಇಲ್ಲ ಅಂದ್ರೂ ಕೂಡ ನಾವು ಎಲ್ಲರಿಗಿಂತ ಮುಂದೆ ಇದ್ದೀವಿ, ಸಂತೋಷವಾಗಿದ್ದೀವಿ, ಗೌರವದಿಂದ ಇದ್ದೀವಿ. ಮತ್ತೆ ಕೆಲವರು ಆರೋಪ ಮಾಡ್ತಾರೆ ರಾಮದಾಸ್ ಅತ್ವಾಲೆ ಅವರು ಬಿಜೆಪಿ ಜೊತೆಗೆ ಹೋಗಿದ್ದಕ್ಕೆ ಕೋಮುವಾದಿ ಪಕ್ಷ ಸಂವಿಧಾನನ ಬದಲಾವಣೆ ಮಾಡ್ತಾರೆ. ಸಂವಿಧಾನನ ಏಕಾಏಕಿ ಒಬ್ಬರು ಲೀಡರ್ ಭಾರತ ದೇಶದಲ್ಲಿ ಸಂವಿಧಾನ ಮುಟ್ಟಿದರೆ ಅವರು ಕೈ ಮುರಿದು ಹಾಕ್ತೀನಿ ಅಂತ ರಾಮದಾಸ್ ಅತ್ವಾಲೆ ಅವರು ಎಚ್ಚರಿಕೆ ಕೊಟ್ಟು ಅವ್ರ ಜೊತೆಗಿದ್ದಾರೆ. ಆ ಸಂವಿಧಾನ ಯಾರು ಮುಟ್ಲಿಕ್ಕೆ ಸಾಧ್ಯ ಆಗಲ್ಲ, ಸಂವಿಧಾನ ಯಾರು ಬದಲಾವಣೆ ಮಾಡಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಹಕ್ಕು ಯಾವತ್ತು ಉಳಿತದೆ. ಆ ಭಯ ಯಾರಿಗೂ ಇರಬಾರ್ದು. ಅತ್ವಾಲೆ ಅವರು ಸರ್ಕಾರದಲ್ಲಿ ಇದ್ದಾರೆ ಅಂದ್ರೆ ಅವರು ಶಕ್ತಿಯಿಂದ ಇದ್ದಾರೆ, ಅವರ ಮಾಡಿದ ಹೋರಾಟದಿಂದ ಇದ್ದಾರೆ, ಯಾವುದು ಭಿಕ್ಷೆಯಿಂದ ಅಲ್ಲ. ಅವರು ಸಮಾಜದ ಕೆಲಸ ಮಾಡೋದ್ರಲ್ಲಿ ಅವರು ಕೇಂದ್ರದಲ್ಲಿ ಇದ್ದಾರೆ, ಯಾರ್ದೋ ಕೃಪೆಯಿಂದ ಅಲ್ಲ. ಜೈ ಭೀಮ್, ಜೈ ಭಾರತ್. ನರ್ಸಿಂಗ್ ಪಟೇಲ್, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ.